ನನಗೆ ಆದಂಥ ಘಟನೆ ಎಲ್ಲೂ ಹೇಳಿದ್ದೆ ಅದನ್ನು ನಾನು. ನನ್ನ ಜೊತೆಗೆ PhD ಮಾಡಿದ ಹುಡುಗ ಬೆಳಗಾವಿ ಹತ್ರ ಒಂದು ಹಳ್ಳಿ ಹುಡುಗ, ಅವನು ಇನ್ನೊಂದು PhD ಮಾಡ್ಬೇಕು ಅಮೆರಿಕಕ್ಕೆ ಹೋಗಿ ಅಂತ ಆಸೆ ಬಂತು. ಅವರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು, ಬಡತನ. ಈಗೆಲ್ಲ ಅಮೆರಿಕಕ್ಕೆ ಕಳಿಸೋ ಸ್ವಲ್ಪ ಸುಲಭ, ಅದು ತುಂಬ ಕಷ್ಟ ಇತ್ತು. ಐ ಆಮ್ ಟಾಕಿಂಗ್ 45 years ago. ಆಗ ಅವ್ರ ಅಪ್ಪ ಇದು ಹೊಲ ಮಾರಿ ಮಗನ ಅಮೆರಿಕಕ್ಕೆ ಕಳಿಸಿದ್ರು PhD ಮಾಡುವಂತ. ಇವನು ಹೋಗಿ ಏನು ಮಾಡ್ದ, PhD ಮಾಡ್ತಾ ಮಾಡ್ತಾ ಅಲ್ಲಿ ಅಮೆರಿಕನ್ ಹುಡುಗಿನ ಮದುವೆ ಆದ. ಮಾದ್ರು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ ಮದುವೆ ಆಗಿದ್ದೀನಿ ಅಂತ. ಭಯಾನೋ ಏನು ಹೇಳೋದು ಅನ್ನೋ ಗೊತ್ತಿಲ್ಲ, ಹೇಳಿಲ್ಲ. ನಾವು ಒಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಅವ್ನು ಮದುವೆ ಆಗಿದ್ದಾನೆ ಅಂತ. ಒಂದು ದಿವಸ ಬೆಳಗಾವಿಗೆ ವಾಪಸ್ ಬಂದ ಅವನು 5 ವರ್ಷ ಆದ್ಮೇಲೆ ಅಮೆರಿಕದಲ್ಲಿ ಇದ್ಮೇಲೆ. ನಾನು ಅಕಸ್ಮಾತ್ ಬೆಳಗಾವಿಗಿದ್ದೆ ಅಂತ ಏರ್ಪೋರ್ಟಿಗೆ ಹೋದೆ. ಸಣ್ಣ ಏರ್ಪೋರ್ಟ್, ತೀರಾ ಸಣ್ಣ ಏರ್ಪೋರ್ಟ್ ಅದು. ಅಲ್ಲಿ ಸೋಫಾದ ಮೇಲೆ ಅವ್ರ ಅಪ್ಪ ಕೂತಿದ್ರು. ಹಳೆ ಕಾಲದ ಮನುಷ್ಯರು, ಈ ಹಳದಿ ಆದಂಥ ಒಂದು ಧೋತ್ರ, ಮುದ್ದೆ ಆಗಿದೆ, ಮುದ್ದೆ ಆದ ಕೋಟು, ತಲೆ ಮೇಲೆ ಒಂದು ಟೊಪ್ಪಿಗೆ, ಮುಖದಲ್ಲಿ 4 ದಿವಸದ ಗಡ್ಡ, ಕೈಯಲ್ಲೊಂದು ಗುಲಾಬಿ ಹೊಡ್ಕೊಂಡು ಕೂತಿದ್ದಾರೆ. ನಾವು ಹೋಗಿ ನಮಸ್ಕಾರ ಮಾಡಿ, ಏನ್ ಕಾಕ ಮಗ ಬರ್ತಾನಲ್ಲ ಇವತ್ತು ಅಂದೆ. ಹೌದಪ್ಪ, ಅದಕ್ಕೆ ಕಾಯ್ತಿದ್ದೇನೆ, ನೋಡೇ ಇಲ್ಲಲ್ಲ. ಅವಾಗೆಲ್ಲ ಸ್ಕೈಪ್ ಇಲ್ಲ, ಏನಿಲ್ಲ. ಪಾಪ 5 ವರ್ಷ ನೋಡೇ ಇಲ್ಲ ಮಗನ, ಬರ್ತಾನೆ ಈಗ ಅಂತ ಒಳಗೆ ಹೋದೆ ನಾನು. ಸ್ವಲ್ಪ ಹೊತ್ತಿಗೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಬಂತು. ಅವನ ಜೊತೆ ಒಂದು 8-10 ಜನ ಮಾಡರ್ನ್ ಹುಡುಗರು ಹುಡುಗಿಯರಿದ್ರು ಅವನ ಜೊತೆಗೆ ಬಾಂಬೆದಿಂದ. ಅವ್ರು ನಕ್ಕೊಂಡು ಹಾರ ಹಾಕೊಂಡು ಏನೋ ಹೊರಗೆ ಕರ್ಕೊಂಡ್ ಬಂದ್ರು. ಸ್ವಲ್ಪ ಹೊತ್ತು ನೋಡ್ತೀವಿ, ಅವರಪ್ಪ ಇಲ್ಲೇ ಇಲ್ಲ. ನನ್ಗೆ ಅಲ್ಲೋ ನಿಮ್ಮ ತಂದೆ ಬಂದಿದ್ರಲ್ಲೋ, ನೀನು ಕೊಡಬೇಕು ಅಂತ ಗುಲಾಬಿ ಹಿಡ್ಕೊಂಡು ಕೂತಿದ್ರು ಕೈಯಲ್ಲಿ ಅಂದೆ. ನಾನು ನೋಡ್ಲಿಲ್ಲ ಅಂದ. ಅವ್ನು ನೋಡಿದ್ರೆ ಸುಳ್ಳು ಹೇಳ್ತಾನೆ ಅಂತ ಅನಿಸ್ತು ನನಗೆ. ಆಮೇಲೆ ಒಂದು ಕಾರ್ ತಗೊಂಡು ಅವ್ರು ಹಳ್ಳಿಗೆ ಹೋದ್ವಿ. ಮುಂದೆ 2 ತಾಸು ಆದ್ಮೇಲೆ ಅವ್ರ ತಂದೆ ಬಂದ್ರು, ಬಸ್ಸಿಗೆ ಬಂದಿದ್ದಾರೆ ಪಾಪ. ನಾ ಕೇಳಿದ್, ಎಲ್ಲಿ ಹೋಗಿದ್ರಿ ಕಾಕ ನೀವು, ಮಗ ಬರ್ತಾನೆ ಅಂತ ಹೂ ಹಿಡ್ಕೊಂಡು ಕೂತಿದ್ರಿ, ಬಂದಾಗಿಲ್ಲ ಅಂದೆ. ಇಲ್ಲಪ್ಪ, ನೋಡಿದೆ, ಹುಡುಗ ಚೆನ್ನಾಗಿದ್ದಾನೆ. ಅವನು ನಾನು ನೋಡ್ದ, ಗಮನಿಸ್ಬೇಕು, ಅವನು ನಾನು ನೋಡ್ದ. ಆದ್ರೆ ಹೊಸ ಹುಡುಗರ ಜೊತೆಗಿದ್ದ ನೋಡು, ನಾವೆಲ್ಲ ಹಳೆ ಕಾಲದ ಮಂದಿ, ನಮ್ಮ ಬಟ್ಟೆ ಎಲ್ಲ ಮುಜುಗರ ಆಗ್ತದೆ ಅವನಿಗೆ. ಪಾಪ ಅವ್ನಿಗೆ ಯಾಕೆ ಮುಜುಗರ ಮಾಡಬೇಕು, ಹೇಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿರಾಯ್ತು ಅಂತ ಬಸ್ ಹಿಡ್ಕೊಂಡು ಬಂದೆ ಅಂದ್ರು. ನನ್ನ ಕಣ್ಣು ಮುಂದೆ 2 ಚಿತ್ರ. ಒಂದು 2 ಡಾಕ್ಟರೇಟ್ ಮಾಡ್ಕೊಂಡಂತ ಹುಡುಗ, ಇನ್ನೊಬ್ಬರು ಜಾಸ್ತಿ ಕಲೀಲಾರದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ರಿಟೈರ್ ಆದವ್ರು. ಇವರೊಳಗೆ ಸಂಸ್ಕೃತಿವಂತರು ಯಾರು, ಶಿಕ್ಷಣ ಪಡ್ಕೊಂಡವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. 2 PhD ಮಾಡಿದಂಥ ಮನುಷ್ಯನಿಗೆ ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಮಗನ ಮುಖದ ಮೇಲೆ ಎಲ್ಲಿ ಬೇಜಾರಿನ ಗೆರೆ ಕಂಡಿತು ಅಂತ ಹೇಳಿ ಅವನಿಗೆ ಯಾಕೆ ಮಾಡ್ಬೇಕು ಅಂತ ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ ಅಪ್ಪ. ನನ್ನ ಪ್ರಕಾರ ಅಪ್ಪನಿಗೆ ಸಂಸ್ಕೃತಿ ಸಿಕ್ಕಿದೆ, ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ನಾ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಬಹಳ ನೋವಿನಿಂದ ಹೇಳುವಂತಹದ್ದು ಇದು. ಬಹಳ ಕಡೆ ಕಂಡದ್ದು ನಾನು. ಎಷ್ಟರ ಮಟ್ಟಿಗೆ ಅಪ್ಪ ಅಮ್ಮ ಒದ್ದಾಡ್ತಾರೆ, ಕಣ್ಣಲ್ಲಿ ನೀರು ಹಾಕೋತಾರೆ ಅಂದ್ರೆ, ಒಂದು ಮಾತಿದೆ, ಪೂರ್ವ ಜನ್ಮ ಕೃತಂ ಪಾಪಂ ಪುತ್ರ ರೂಪೇಣ ಪೀಡತೆ ಅಂತ. ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಮಗ ಯಾಕೆ ಕಾಡ್ತಿದ್ದಾನೆ ಅಂತ. ನನಗೆ ಜನ್ಮ ಕೊಟ್ಟಂಥವ್ರು, ನನಗೋಸ್ಕರ ಜೀವನ ಶ್ರಮಿಸಿದಂಥವ್ರು, ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನೆನೆಸ್ಕೊಳ್ಳಿ, ನಾವು ಹುಡುಗರಾಗಿದ್ದಾಗ ಒಂದು ಹುಳು ಇದ್ದಂಗಿದ್ವಿ. ಮಾಸ್ತಿ ಹೇಳಿದ್ ಮಾತಿದು, ಅಳೋದ್ ಬಿಟ್ರೆ ಇನ್ನೇನೂ ಬರಲ್ಲ ಅಂತ ಒಂದು ಹುಳು ಇದ್ದಂತ ಜೀವನ ಒಂದು ಮನುಷ್ಯ ಮಾಡಿ ಇರ್ತಾರಲ್ಲ ಅಪ್ಪ ಅಮ್ಮ. ನಾವು ಋಣ ತೀರ್ಸೋದು ಹೇಗೆ? ಅದಕ್ಕೆ ಋಣ ತೀರ್ಸ್ಬೇಕಾದ್ರೆ ನೀವೇನು ಕೋಟಿ ರೂಪಾಯಿ ಕೊಡ್ಬೇಕಾಗಿಲ್ಲ. ಒಂದು ಗೌರವ ತೋರಿಸಿ, ಒಂದು ಪ್ರೀತಿ ತೋರಿಸಿ, ನಿಮ್ಮಿಂದ ಏನೂ ಅಪೇಕ್ಷೆ ಮಾಡದಂತ ಜೀವಗಳು. ಅದಕ್ಕೆ ಅದು ಮಾಡೋದಾದ್ರೆ ಸಂಸ್ಕೃತಿ, ಇಲ್ಲದೆ ಹೋದ್ರೆ ಸರ್ಟಿಫಿಕೇಟ್ ಮಾತ್ರ.